2/3/26 ಮಲೆನಾಡು ರೈತ ಹೋರಾಟ ಸಮಿತಿ ಟಿ.ನ. ಶ್ರೀನಿವಾಸ್ ಸರ್ ಅವರ ಜೊತೆಯಲ್ಲಿ ಒಂದು ಹೋರಾಟ ಏನು ಅಂದರೆ ಸಿಗಂದೂರು ರಸ್ತೆ ತಡೆ ಚಳುವಳಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಉದ್ದೇಶ ಏನು ಅಂದರೆ ಇಡೀ ನಾಡಿಗೆ ಬೆಳಕು ಕೊಟ್ಟಂಥ ಜನರು ಇವತ್ತು ಕತ್ತಲೆಯಲ್ಲೇ ಇದ್ದಾರೆ. ಅವರಿಗೆ ಅವರ ಭೂಮಿ, ಅವರು ವಾಸ ಆಗ್ತಂಥ ಭೂಮಿ ಅವರ ಹೆಸರಲ್ಲಿಲ್ಲ, ಅವರಿಗೆ ಮೂಲಭೂತ ಸೌಕರ್ಯಗಳಿಲ್ಲ, ಅದನ್ನು ನೀವು ತಕ್ಷಣವೇ ಕೊಡಿ ಅಂತೇಳಿ ಒಂದು ದೊಡ್ಡ ಹೋರಾಟ ನಡೆಯುತ್ತೆ. 70 ವರ್ಷಗಳಾದರೂ ಅವರಿಗೆ ಯಾವುದೇ ಸರ್ಕಾರದ ಸವಲತ್ತುಗಳು ಸಿಗ್ತಾ ಇಲ್ಲ. ಅದ್ರ ವಿರುದ್ಧ ಹೋರಾಟ ಮಾಡೋದ್ರಿಂದ ನಾವು ಹೋಗಿದ್ದು, ಹಲವಾರು ರೈತ ಸಂಘಟನೆಗಳಿದ್ದು ಅವ್ರ ಜೊತೆಲಿ ನಾವು ಭಾಗವಹಿಸಿದ್ದು. ಅದು ಆ ಶರಾವತಿ ಮುಳುಗಡೆ ಸಂತ್ರಸ್ತರ ಹೋರಾಟದಲ್ಲಿ ನೀವು ಭಾಗವಹಿಸಿದ್ದು ತಪ್ಪು. ಇದು ರೈತ ವಿರೋಧಿ. ಹಾಗಾದರೆ ಶರಾವತಿ ಸಂತ್ರಸ್ತರು ರೈತರಲ್ಲವೇ? ಅವ್ರು ಯಾರು? ಅವ್ರು ನಮ್ಮ ಅಣ್ಣ ಸಮುದ್ರ ತಾನೆ, ಇವತ್ತು ನಾಡಿಗೆ ಬೆಳಕು ಕೊಟ್ಟವರು. ಇದು ಮೇನ್ ಕಾರಣ ಉಚ್ಚಾಟನೆಗೆ. ಇನ್ನೊಂದು, ನಮ್ಮ ರಾಜ್ಯ ಪ್ರಶಸ್ತಿ ಡಾಕ್ಟರ್ ತಾಕಪ್ಪ ಕಣ್ಣೂರು ಅವರಿಗೆ ಒಂದು ಸ್ನೇಹಿತರೆಲ್ಲ ಸೇರಿ ಬನ್ನಿ ಸರ್ ನಾವು ಹೋಗೋಣ, ಅವರಿಗೆ ಒಂದು ಸನ್ಮಾನ ಮಾಡೋಣ ಅಂತ ಹೇಳಿದ್ರು. ಯಾಕಂದರೆ ರಾಜ್ಯ ಪ್ರಶಸ್ತಿ ಪುರಸ್ಕೃತ ತಾನೇ ಅವರು. ಹಾಗಾಗಿ ನಾವೆಲ್ಲ ಹೋಗಿ ಅವರಿಗೊಂದು ಸನ್ಮಾನ ಮಾಡಿದ್ದು, ಅದು ಸಹಿತ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ತಪ್ಪು. ಆಮೇಲೆ ನಮ್ಮ ಮೂಲೆಗದ್ದೆ ಸ್ವಾಮೀಜಿಯವರು ನಮ್ಮನ್ನು ಕಾರ್ತಿಕ ಕರೆದಿದ್ರು. ಅಲ್ಲೂ ಅಷ್ಟೇ ಅವರೊಂದು ಅರ್ಧ ಗಂಟೆ ಅವ್ರ ಜೊತೆಯಲ್ಲಿ ರೈತರ ಬಗ್ಗೆ, ರೈತರ ವಿಚಾರಗಳನ್ನು ಚರ್ಚೆ ಮಾಡಿದ್ದು. ಅದು ಕೂಡ ಈ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ತಪ್ಪು. ಹಾಗಾದರೆ ನಾವು ಮಾಡಿದ ತಪ್ಪು ಇದೇನಾ? ಹಂಗೆ ರಾಜ್ಯ ರೈತ ಸಂಘ ಅಂದರೆ ಏನು? ರೈತರಂದ್ರೆ ಏನು? ಸಂಘ ಅಂದರೆ ಏನು? ಯಾವ ರೈತರಿಗೆ ಜೊತೆ ನಾವು ಹೋಗಬಾರ್ದಾ? ಇದ್ರ ಬಗ್ಗೆ ಅವರು ಪ್ರಶ್ನೆ ಕೊಡಬೇಕು. ಆಮೇಲೆ ಉಚ್ಚಾಟನೆ ಎಂಬ ಪದವನ್ನು ಬಳಸಿದ್ದಾರೆ. ಅದನ್ನು ನಮ್ಮ ಇವರು ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನಾವು ಸಂಯುಕ್ತ ರೈತ ಸಂಘ ಸಾಗರ ತಾಲೂಕು ಇದರ ನೂತನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದೀವಿ. ಮಾಧ್ಯಮದ ಮುಖಾಂತರ ನಾವು ಪ್ರಚಾರಗೊಳಿಸೋಣ ಅಂತೇಳಿ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ನೂತನ ಗೌರವಾಧ್ಯಕ್ಷರಾಗಿ ಸಂಯುಕ್ತ ರೈತ ಸಂಘದ ಜಿನೇಶ್ ಕುಮಾರ್ ಸಾಗರ ಮತ್ತೆ ಭದ್ರೇಶ್ ಬಾಳ್ಗೋಡು ಸಾಗರ ತಾಲೂಕು ಸಂಯುಕ್ತ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ನಾವು ಘೋಷಣೆ ಮಾಡಿದ್ದೀವಿ. ಎರಡನೇದಾಗಿ ಕುಮಾರ್ ಗೌಡರು ಬರ್ದವಳ್ಳಿ ಇವ್ರನ್ನ ಸಂಯುಕ್ತ ರೈತ ಸಂಘದ ಸಾಗರ ತಾಲೂಕು ಉಪಾಧ್ಯಕ್ಷರಾಗಿ ನಾವು ಘೋಷಣೆ ಮಾಡಲಾಗಿದೆ. ಮತ್ತೆ ನಮ್ಮ ಸಿರುವಾಳ ರಾಮಪ್ಪ ಅವ್ರನ್ನ ಸಂಚಾಲಕರಾಗಿ ಘೋಷಣೆ ಮಾಡಲಾಗಿದೆ. ಇನ್ನು ಉಳಿಕೆ ಹುದ್ದೆಗಳೆಲ್ಲ ಯಥಾ ಪ್ರಕಾರ ಹಿಂದೆ ಏನಿತ್ತು ಅದೇ ಥರನೇ ನಮ್ಮ ಚಂದ್ರಶೇಖರ್ ಗೌಡರು ಕಟ್ಟೆಕೊಪ್ಪ ಇವರು ಹಿರಿಯ ನಾಯಕರಾಗಿ ನಮ್ಮ ಜೊತೆ ಸಲಹೆಗಾರರಾಗಿ ಇರ್ತಾರೆ. ಮತ್ತೆ ಮುಂದಿನ ದಿನದಲ್ಲಿ ನಾವು ನಮ್ಮ ಸಂಯುಕ್ತ ರೈತ ಸಂಘದ ಅಜೆಂಡಾ ಏನಪ್ಪಾ ಅಂದರೆ ರೈತ ಪರ ಈ ಸಾಮಾಜಿಕ ಪ್ರಜೆಗಳ ಕಷ್ಟ ಎಲ್ಲಿರ್ತಿದೆ ಅವರಿಗೆ ಧ್ವನಿ ಮಾಡೋಕ್ಕೆ ನಮ್ಮ ಸಂಘಟನೆ ಮುಖಂಡರು ಯಾವುದೇ ಸಂಘಟನೆ ಜೊತೆ ಬೆರ್ತಾಗಲು ಇಲ್ಲಿ ಅವರಿಗೆ ಯಾವುದೇ ಕಟ್ಟುಪಾಡುಗಳಿರಲ್ಲ. ನಮ್ಮ ಉದ್ದೇಶ ನಮಗೆ ಎಲ್ಲೆಲ್ಲಿ ಜನಸಾಮಾನ್ಯರ ಸಮಸ್ಯೆ ಇರ್ತಿತ್ತು ಅದು ಧ್ವನಿ ಮಾಡೋದು. ಮಲ್ನಾಡು ಹೋರಾಟ ಅತ್ಯಂತ ಜನಪ್ರಿಯ ಹೋರಾಟ. ಅದ್ರ ಜೊತೆಗೂ ನಾವು ಮುಂದೆ ಅತಿ ಹೆಚ್ಚು ಜಾಗೃತಿ ಕೊಟ್ಟು ಅವ್ರ ಜೊತೆ ಬೆಂಬಲಿಸ್ತು. ಇಲ್ಲಿ ಯಾವುದೇ ಏಕ ವ್ಯಕ್ತಿ ಧೋರಣೆ ಇಲ್ಲ, ತೀರ್ಮಾನಗಳಿಲ್ಲ. ಎಲ್ಲರೂ ಒಂದೇ ಏಕ ಮನಸ್ಸಿಂದ ನಾವು ಯಾವುದೇ ಕಾರ್ಯಕ್ರಮವನ್ನು ಕೈಗೊಟ್ಟಿನ ಕೆಲಸ ಮಾಡ್ತೀವಿ. ಮುಂದಿನ ದಿನದಲ್ಲಿ ನಮಗೆ ರೈತಪರ ಹೋರಾಟಗಳು ಸಾಕಷ್ಟು ಇದಾವೆ. ಇವಾಗ ನಗರಗಳು ಬೆಳೀತಾ ಬಿಟ್ಟರೆ ಹಳ್ಳಿಗಳು ನಗರಕ್ಕೆ ಸೇರ್ಕಿತಾ ಇದ್ದವು. ಬಟ್ ಅವರಿಗೆ 30-50 ಎಲ್ಲ ಕೊಟ್ಟರೆ 30-40 ಕೊಟ್ಟರೆ ಸಾಕಾಗೋದಿಲ್ಲ. ಮುಂದಿನ ದಿನ ನಮಗೆ ಅವರಿಗೆ 50-80 ಕೊಡಬೇಕು ಅನ್ನೋದೊಂದು ಅಜೆಂಡಾ ಇಟ್ಟು ಹೋರಾಟ ಐತಿ. ಬಟ್ ಈ ಸುತ್ತ ಆಯ್ಕೆ ಮಾಡಿದಂಥ ಎಲ್ಲ ನಮ್ಮ ಪಕ್ಷದ ನಾಯಕರಿಗೆ, ಇದು ರೈತ ಸಂಘದ ನಮ್ಮ ಮುಖಂಡರಿಗೆ ಅಭಿನಂದನೆ ನಾನು ಸಂಘಟನೆಯಿಂದ ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಒಂದು ಕಡೆ ಉಚ್ಚಾಟನೆ, ಒಂದಿನ ಬೆಳಿಗ್ಗೆ ಒಂದು ಸಂಘಟನೆಯಿಂದ ಉಚ್ಚಾಟನೆ, ಅದೇ ದಿನ ಮಧ್ಯಾಹ್ನ ಇನ್ನು ಹಲವಾರು ಸಂಘಟನೆಗಳ ಗೌರವಾಧ್ಯಕ್ಷರಾಗಿ ಆಯ್ಕೆ. ನಿಜವಾಗ್ಲೂ ನಾನು ಸಂಯುಕ್ತ ರೈತ ಸಂಘಕ್ಕೆ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಈ ಸಂಘಟನೆಯಲ್ಲಿ ನನ್ನನ್ನು ಗೌರವಾಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಕ್ಕೆ. ಈಗ ಒಬ್ಬ ಗೌರವಾಧ್ಯಕ್ಷನಾಗಿ ಆಯ್ಕೆ ಆದರೆ ಸಾಲದು, ರೈತರ ಜೊತೆ ಸೇರಿ ರೈತರ ಹಲವಾರು ಸಮಸ್ಯೆಗಳಿಗೆ ನಾವು ಸ್ಪಂದನೆ ಮಾಡಬೇಕಾಗುತ್ತೆ. ನಮ್ಮ ಮೊದಲನೇದಾಗಿ ಸ್ವಾಮಿನಾಥನ್ ವರದಿ ಆಗಲಿ ಅಥವಾ ರೈತರಿಗೆ ಒಂದು ಬೆಳೆದಂಥ ಬೆಳೆಗೆ ಒಂದು ಬೆಂಬಲ ಬೆಲೆ ಸಿಗುವಂಥದ್ದಾಗಲಿ, ಒಂದು ಗುಣಮಟ್ಟದ ವಿದ್ಯುತ್ ಕರೆಂಟ್ ಈಗೇನು 6 ತಾಸು ಕೊಡ್ತಾ ಇದ್ದಾರಲ್ಲ ಅದನ್ನು ಒಂದು 10 ತಾಸು ಮಾಡಬೇಕು. ಹಲವಾರು ಯೋಜನೆಗಳು ಮುಂಚೆ ಒಬ್ಬರದೇ ಯೋಜನೆ ಇದ್ದು, ಈಗ ನಾವೆಲ್ಲ ಸಂಯುಕ್ತ ರೈತ ಸಂಘ ಆಗಿದ್ದರಿಂದ ಎಲ್ಲರ ಜೊತೆ ತೀರ್ಮಾನ ಕೈಗೊಂಡು
ಒಂದು ಒಳ್ಳೆಯ ಹೋರಾಟವನ್ನು ಸಾಧನೆ ಮಾಡ್ತು. ಎಲ್ಲರಿಗೂ ಒಳ್ಳೆಯ ನಾವು ಸ್ವಲ್ಪ ದಿನಗಳ ಕಾಲ ಮನೆಯಲ್ಲೇ ಇರಬೇಕು ಅಂತೇಳಿ ತೀರ್ಮಾನವನ್ನು ಮಾಡ್ಕೊಂಡಿದ್ವಿ. ನಮ್ಮ ಪ್ರಾಮಾಣಿಕ ಹೋರಾಟವನ್ನು ಮೆಚ್ಚಿ ಉಳಿದ ಸಂಘಟನೆಗಳು ನೀವು ಮತ್ತೆ ಒಂದು ಸ್ಥಾನಕ್ಕೆ ಬರಬೇಕು, ರೈತರ ಹೋರಾಟಗಳನ್ನ ಮಾಡಬೇಕು, ನೀವು ಈ ಸಮಾಜಕ್ಕೆ ಒಂದು ಯುವ ಶಕ್ತಿಗೆ ಒಂದು ಕರೆ ಕೊಡಬೇಕು, ರೈತರ ಒಂದು ಸಂಘಟನೆಗಳಿಗೆ ಮತ್ತು ನಿಮ್ಮ ಒಂದು ಭಾಗವಹಿಸುವಿಕೆ ಭಾಳ ಮುಖ್ಯ. ನಿಮ್ಮನ್ನು ಮುಖ್ಯ ಹುದ್ದೆಗೆ ನಾವು ತಗೊಳ್ತಾ ಇದ್ದೀವಿ, ನೀವು ಬರಲೇಬೇಕು ಅಂತೇಳಿ ನಮ್ಮ ಮಂಜಪ್ಪನವರು ಮತ್ತು ನಮ್ಮ ಹೊಯ್ಸಳವರು ನಮ್ಮನ್ನು ತಂದು ಒಂದು ಉನ್ನತ ಹುದ್ದೆಗಳನ್ನು ಕೊಟ್ಟು ನಮಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಾವು ಮುಂದಿನ ದಿನಗಳಲ್ಲಿ ಎಚ್.ಎಲ್. ಗೌಡರು ಮತ್ತು